ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಎಲ್ಲ ಫಸ್ಟ್ PUC ಮಕ್ಕಳಿಗೆ ಆಲ್ರೆಡಿ ಕ್ವಾರ್ಟರ್ಲಿ ಟೆಸ್ಟ್ ಆಗಿದೆ. ಈ ವಿಡಿಯೋ ನಾನು ನಿಮ್ಮ ಮುಂದೆ ತೊಗೊಂಬರ್ತಿರೋದು ಸ್ಟಾರ್ಟಿಂಗಿಂದ ನಿಮ್ಮ KCET ತಯಾರಿ ಯಾವ ರೀತಿ ಇದೆ, ಜೊತೆಯಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸಲ್ಲಿ ಯಾವ್ಯಾವ ಟಾಪಿಕ್ನ ನೀವು KCETಗೆ ತುಂಬ ಕ್ಲಿಯರಾಗಿ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಅದನ್ನು ಡಿಸ್ಕಸ್ ಮಾಡೋಕ್ಕೆ ಬಂದಿರೋದು. ಗಮನ ಇಟ್ಟು ಥಿಂಗ್ಸ್ನ ಥಿಯರಿನಲ್ಲಿ ಏನೇನು ಓದಿದಿರೋ ಜಸ್ಟ್ ಬೇಸಿಕ್ಸನ್ನು ನೀವು ಬೇಸಿಕ್ಸ್ ಅಂತ ಹೇಳ್ತಿದ್ದೀನಿ, ಬೇಸಿಕ್ಸನ್ನು ನೀವು KCETಗೆ ತೊಗೊಂಡು ಹೋಗಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಖಂಡಿತ ನೋಡಿ. ಯಾವುದೇ ಮೊಮೆಂಟಲ್ಲಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋ ಮುಖಾಂತರ ಕಮೆಂಟ್ ಬಾಕ್ಸಲ್ಲಿ ಸಜೆಷನ್ಸ್ ಬಾಕ್ಸ್ ಓಪನ್ ಆಗಿರುತ್ತೆ. ಓಕೆ, ಸೊ KCET PU1 ಫಿಸಿಕ್ಸ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪ್ಲಸ್ 2 ಮಸ್ಟ್ ಸಾಲ್ವ್ ಪ್ರಾಬ್ಲಮ್ಸ್. ಸೊ ಅಟ್ಲೀಸ್ಟ್ ಎರಡೆರಡು ಕಾನ್ಸೆಪ್ಟ್ ಮೇಲೆ ಬೇಸಿಕ್ಕಾಗಿ ನೀವು ಸಾಲ್ವ್ ಮಾಡಲಿ. ಸೊ ನೀವು ಆಲ್ರೆಡಿ 2028ಗೆ ಪ್ರಿಪೇರ್ ಆಗ್ತಿದ್ದೀರಾ. 2 ಇಯರ್ಸ್ ಹೆಂಗೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಓಕೆ, ವೈ ದಿಸ್ ಚಾಪ್ಟರ್ ಮ್ಯಾಟರ್ಸ್ ಫಾರ್ KCET ಫೌಂಡೇಶನ್ ಚಾಪ್ಟರ್. ಹೌದು, ಈ ಚಾಪ್ಟರೇ ತುಂಬ ಬೇಸಿಕ್ ಚಾಪ್ಟರ್ ಎಲ್ಲ ಚಾಪ್ಟರ್ಸ್ಗೂ. ಯಾಕಂದರೆ ಇಲ್ಲೇ ನೀವು ಕನ್ವರ್ಷನ್ನು, ಯೂನಿಟ್ ಕನ್ವರ್ಷನ್ನು ಎಲ್ಲ ಕಲಿತಾ ಹೋಗ್ತೀರಾ. ಆಲ್ ಆಫ್ ಫಿಸಿಕ್ಸ್ ಬಿಲ್ಡ್ಸ್ ಆನ್ ಯೂನಿಟ್ಸ್, ಡೈಮೆನ್ಷನ್ಸ್ ಆ್ಯಂಡ್ ಮೆಷರ್ಮೆಂಟ್ ಪ್ರಿನ್ಸಿಪಲ್ಸ್. ಡೈರೆಕ್ಟ್ MCQs, ಫಾರ್ಮುಲಾ ಬೇಸ್ಡ್ ಆ್ಯಂಡ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅಪಿಯರ್ ಫ್ರೀಕ್ವೆಂಟ್ಲಿ ಇನ್ KCET ಪೇಪರ್. ನಿಮ್ಮ ಪೇಪರ್ನಲ್ಲಿ ಈ ಚಾಪ್ಟರಿಂದ ಡೈರೆಕ್ಟ್ ಕ್ವಶನ್ಸು ಮತ್ತು ಯೂನಿಟ್ ಕನ್ವರ್ಷನು ಎಲ್ಲ ಚಾಪ್ಟ್ರಲ್ಲೂ ಕ್ಯಾರಿ ಆಗೋದು. ಬೇಸಿಕ್ಸ್ ಕ್ವಶನ್ಸ್ ಇದರಲ್ಲಿ ಬರುತ್ತೆ, ಯೂಶ್ವಲಿ ಬಂದೇ ಬರುತ್ತೆ. ಈಸಿ ಮಾರ್ಕ್ಸ್, ಸ್ಮಾಲ್ ಚಾಪ್ಟರ್, ಗ್ಯಾರಂಟಿಡ್ ಸ್ಕೋರಿಂಗ್ ಆಪರ್ಚುನಿಟಿ, ಡು ನಾಟ್ ಸ್ಕಿಪ್. ಇನ್ನೊಂದೇನು ಅಂದರೆ KCETನಲ್ಲಿ ಕೆಲವು ಸಲ ಈ ಬೌಂಡ್ರಿ ಲೆವೆಲ್ ಅಂತ ಏನು ತೊಗೊಳ್ತೀವಿ, ಇದನ್ನೆಲ್ಲ ಒಂದು ಸೆಟ್ ಮಾಡಬೇಕು ಅಂದರೆ ಒಂದೊಂದು ಮಾರ್ಕು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಚಾಪ್ಟರ್ ಅದರಲ್ಲಿ ತುಂಬ ರೋಲ್ ಪ್ಲೇಸ್ ಮಾಡುತ್ತೆ. ಡೈಮೆನ್ಷನ್ಸಲ್ಲಿ, ಡೈಮೆನ್ಷನ್ ಅಂದರೆ ಈ ಚಾಪ್ಟ್ರಿಂದನೇ ಬರುತ್ತಾ? ಇಡೀ ಸಿಲೆಬಸ್ PU ಸಿಲೆಬಸ್ ಏನಿದೆ ಯಾವುದೇ ಚಾಪ್ಟ್ರಿಂದ ಬೇಕಾದ್ರೂ ಡೈಮೆನ್ಷನ್ಸ್ ಕೇಳಬಹುದು. ಸೊ ಅದಕ್ಕಾಗಿ ಈ ಚಾಪ್ಟರ್ನ ಗಮನ ಇಟ್ಟು ಓದ್ಕೊಳ್ಬೇಕಾಗುತ್ತೆ. ಓಕೆ, ಫಿಸಿಕಲ್ ಕ್ವಾಂಟಿಟೀಸ್ ಅದು ನಿಮ್ಮ ಸಿಲೆಬಸ್ಗೆ ಅದು ಬೇಸಿಕ್, ಅದನ್ನು ಚಾಪ್ಟರ್ ತೆಗೆದಿದ್ದಾರೆ. ಬಟ್ ಈ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಏನು ಹೇಳ್ತೀವಿ ಅದನ್ನು ಕೇಳ್ತಾರೆ. ಸೊ ಫಿಸಿಕಲ್ ಕ್ವಾಂಟಿಟಿ ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್. ಅಂದರೆ ಯಾವುದೇ ಒಂದು ನೀವು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿದಾದಮೇಲೆ ಲಾಸ್ಟಲ್ಲಿ ಏನು ಮಾಡ್ತೀರಾ, ಯೂಶ್ವಲಿ ಫಿಸಿಕ್ಸಲ್ಲಿ ವ್ಯಾಲ್ಯೂ ಬಂದಮೇಲೆ ಅದರ ಪಕ್ಕದಲ್ಲಿ ಯೂನಿಟ್ ಕಂಪಲ್ಸರಿ ಬರೀತೀರಾ. ಯೂನಿಟ್ ಇದ್ದರೆ, ಇಲ್ಲ ಅಂದರೆ ಬಿಡ್ತೀರಾ. ದಟ್ ಈಸ್ ದ ಸೆಕೆಂಡ್ರಿ ಕೇಸ್. ಕೆಲವು ಜಾಗದಲ್ಲಿ ಮಾತ್ರ ಬರುತ್ತೆ. ಮೆಜಾರಿಟಿ ಎಲ್ಲ ಫಿಸಿಕಲ್ ಕ್ವಾಂಟಿಟಿಗೂ, ಎಲ್ಲ ಫಿಸಿಕಲ್ ಕ್ವಾಂಟಿಟಿ ಏನದು ಫಿಸಿಕಲ್ ಕ್ವಾಂಟಿಟಿ ಅಂದರೆ ಅದೇ ಇಲ್ಲಿ ನೋಡ್ತಿದ್ದೀರಾ. ಫಂಡಮೆಂಟಲ್ ಕ್ವಾಂಟಿಟೀಸ್, ಲೆಂತು, ಮಾಸು, ಟೈಮು, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟು, ಆಟಮ್ ಆಫ್ ಸಬ್ಸ್ಟೆನ್ಸು, ಲ್ಯುಮಿನಸ್ ಇಂಟೆನ್ಸಿ, ಇದೆಲ್ಲ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಇವು ಬೇಸಿಕ್ಸ್ ಆಗಿ ವರ್ಕ್ ಮಾಡುತ್ತೆ. ಅದನ್ನು ನೀವು ಯೂಶ್ವಲಿ ಈ ಥಿಂಗ್ಸ್ನ ಈ ಚಾಪ್ಟ್ರಲ್ಲಿ ಡೈಮೆನ್ಷನ್ಸ್ ಕೂಡ ನೋಡ್ತೀರಾ. ಬೇಸಿಕ್ ಡೈಮೆನ್ಷನ್ಸ್ ಅಂದಾಗ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇವನ್ನೆಲ್ಲ ನೋಡ್ತಾ ಹೋಗೋಣ. ನ್ಯೂಮರಿಕಲ್ ವ್ಯಾಲ್ಯೂ, ಒಂದು ವ್ಯಾಲ್ಯೂ ಬಂದಿರುತ್ತೆ, ಅದಕ್ಕೆ ಯೂನಿಟ್ನ ಕಂಪಲ್ಸರಿ ಬರೀಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡಿದಾದಮೇಲೆ ಯೂನಿಟ್ಸ್ ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಕಳ್ಕೊಳ್ತೀರಾ, ಮರಿಬೇಡಿ ಅದನ್ನು. ಸೊ ನೋಡ್ತಿರ್ಬೋದು, ಈ ಥರ ಸಿಂಬಲ್ಸ್ ಯೂಸ್ ಮಾಡ್ತೀವಿ. ಚಾಪ್ಟರೆಲ್ಲ ಕಲ್ತಿದ್ದೀರಾ, ಜಸ್ಟ್ ರಿವಿಷನ್ ಥರ ಅಂದ್ಕೊಳ್ಳಿ. KCETಗೆ ಇದನ್ನು ನೋಟ್ ಮಾಡ್ಕೊಳ್ಳಿ, ಬೇಕಾಗುತ್ತೆ. ಲೆಂತು, ಮಾಸು, ಟೈಮು, ಎಲೆಕ್ಟ್ರಿಕ್ ಕರೆಂಟು, ಟೆಂಪರೇಚರು, ಅಮೌಂಟ್ ಆಫ್ ಸಬ್ಸ್ಟೆನ್ಸು, ಲುಮಿನಸ್ ಇಂಟೆನ್ಸಿಟಿ. ಸೊ ಪ್ಯಾರ್ಲಲ್ಲಿ ಲೆಂತ್ಗೆ SI ಯೂನಿಟ್ ಅಂತ ಬಂದಾಗ ಮೀಟರ್ ಯೂಸ್ ಮಾಡ್ತೀವಿ, ಮಾಸ್ಗೆ ಕಿಲೋಗ್ರಾಮು, ಟೈಮ್ಗೆ ಸೆಕೆಂಡು, ಎಲೆಕ್ಟ್ರಿಕ್ ಕರೆಂಟ್ಗೆ ಆ್ಯಂಪಿಯರು, ಟೆಂಪರೇಚರ್ಗೆ ಕೆಲ್ವಿನು, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ಮೋಲು, ಲುಮಿನಸ್ ಇಂಟೆನ್ಸಿಟಿಗೆ ಕ್ಯಾಂಡಲ. ಇವೆಲ್ಲ ಬೇಸಿಕ್ ಕ್ವಾಂಟಿಟೀಸ್ಗೆ SI ಯೂನಿಟ್ಸು ಖಂಡಿತ ನೆನಪಲ್ಲಿ ಇಟ್ಕೊಂಡಿರಿ. ಅಟ್ಲೀಸ್ಟ್ ಈ 3 ಅಂತೂ ಖಂಡಿತ ಯೂಸ್ ಮಾಡ್ತಾನೆ ಇರ್ತೀವಿ ಡೈಮೆನ್ಷನ್ಸಲ್ಲಿ. ನೆಕ್ಸ್ಟು ಕರೆಂಟ್ ರಿಲೇಟೆಡಾಗು ನೆಕ್ಸ್ಟ್ ವರ್ಷ ಸೆಕೆಂಡ್ ಇಯರಲ್ಲಿ ಈ ಟರ್ಮ್ಸ್ ಎಲ್ಲ ಬರುತ್ತೆ. ಸೆಕೆಂಡ್ ಇಯರ್ ಅವ್ರು ಏನಾದರೂ ವೀಡಿಯೋ ನೋಡ್ತೀರಿ, ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಇದು ಇಂಪಾರ್ಟೆನ್ಸ್ ಏನಿದೆ ಅಂತ. ಎಲ್ಲ ಟಾಪಿಕ್ ಮೇಲೂ ಡೈಮೆನ್ಷನ್ಸ್ ನೋಡ್ತಿರ್ತೀರ. ಸಿಂಬಲ್ಸ್ ಬಂದು ಈ ರೀತಿ ಯೂಸ್ ಮಾಡ್ತೀವಿ. ಮಾಸ್ಗೆ ಎಮ್ಮು, ಮಾಸ್ ಅಲ್ಲ, ದಿಸ್ ಇಸ್ ಲೆಂತ್, ಮೀಟರ್ ಓನ್ಲಿ. ಮಾಸ್ಗೆ kg, S ಅಂದರೆ ಸೆಕೆಂಡು, ಟೈಮ್ಗೆ, ಆ್ಯಂಪಿಯರ್ಗೆ A ಅಂತ ಯೂಸ್ ಮಾಡ್ತೀವಿ, ಕ್ಯಾಪಿಟಲ್ A ಯೂಸ್ ಮಾಡ್ತೀವಿ ನೋಡ್ತಿರ್ಬೋದು, ಕೆಲ್ವಿನ್ಗೆ K, ಮೋಲ್ಗೆ MOL, ಕ್ಯಾಂಡಲಾಗೆ CD ಅಂತ ಯೂಸ್ ಮಾಡ್ತೀವಿ ಅಲ್ವಾ. ಈ ಟರ್ಮ್ಸ್ ಬೇಸಿಕ್ ಟರ್ಮ್ಸ್ನ ತಪ್ಪದೇ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಡೈಮೆನ್ಷನಲ್ ಅನಾಲಿಸಿಸ್. ಸೊ ಯೂಶ್ವಲಿ ಡೈಮೆನ್ಷನಲ್ ಅನಾಲಿಸಿಸು ವೆಲಾಸಿಟಿಗೆ ಏನು ತೊಗೊಳ್ತೀವಿ, ಯೂಶ್ವಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ವೆಲಾಸಿಟಿಗೆ. ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂದರೆ S ಅಂತಲೇ ತಗೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್, ಅಥವಾ D/T. ಡಿಸ್ಪ್ಲೇಸ್ಮೆಂಟ್ ಅಂದರೆ ಲೆಂತ್ ಅಲ್ವಾ, ಸೊ ಅದಕ್ಕೆ ಮೀಟರ್ ಪರ್ ಸೆಕೆಂಡ್ ಓನ್ಲಿ. ಮೀಟರ್ ಅಂದರೆ ಲೆಂತ್, ಸೊ L ಅಂತ ಯೂಸ್ ಮಾಡ್ತೀವಿ. ಸೊ ಡೈಮೆನ್ಷನ್ ಬಂದು L, ಡಿನಾಮಿನೇಟ್ರಲ್ಲಿ T ಇದೆ, ಸೊ T⁻⁻1 ತೊಗೊಂಡ್ಲಾ. ಅದೇ ರೀತಿ ಆಕ್ಸಿಲರೇಷನ್ಗೆ
ಎ ಈಸ್ ಈಕ್ವಲ್ ಟು ವೆಲಾಸಿಟಿ ಬೈ ಟೈಮ್ ಟೇಕನ್. ವೆಲಾಸಿಟಿಗೆ ಆಲ್ರೆಡಿ ಬಂದಿದೆ, ಇದಕ್ಕೆ ಮತ್ತೆ ಆಕ್ಸಿಲರೇಷನ್ ಬೇಕು ಅಂದರೆ ಡಿನಾಮಿನೇಟಲ್ಲಿ ಇನ್ನೊಂದು ಟಿ ಇದೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ದಟ್ ಈಸ್ ಅ ಒನ್ ಫಾರ್ಮ್. ಇಲ್ಲ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂದರೆ ಎಸ್ ಅಂತ ತೊಗೊಳ್ಳಿ, ಡಿ ಅಂತಲೇ ತೊಗೊಳ್ಳಿ, ಎಸ್ ಅಂತನೆಲ್ಲ ಡಿ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ 2 ಸಲ ಬರಿತಾ ಇದ್ದೀನಿ. ಡಿವೈಡೆಡ್ ಬೈ ಟಿ, ವೆಲಾಸಿಟಿಗೆ ಇನ್ನೊಂದು ಟಿ ಬರುತ್ತೆ, ಇಲ್ಲಿ ಆಲ್ರೆಡಿ ಇನ್ನೊಂದು ಟಿ ಇದೆ, ಸ್ಕ್ವೇರ್ ಬರೀಲ್ಲ. ಡೈಮೆನ್ಷನ್ ಬರೀರಿ, ಎಲ್ ಡಿಗೆ ಎಲ್ ಆಗುತ್ತೆ, ಟಿ ಪವರ್ 2ಗೆ ಟಿ ಪವರ್ 2 ಅಂದರೆ ಟಿ ಪವರ್ -2 ಇಲ್ಲಾಗುತ್ತೆ, ಅಲ್ಲಿ ಡಿನಾಮಿನೇಟ್ರಲ್ಲಿದೆ, ಇದು ನ್ಯೂಮರೇಟ್ರಲ್ಲಿರುತ್ತೆ. ಎನರ್ಜಿಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಅದೇ ರೀತಿ ಫೋರ್ಸ್ಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಪ್ರೆಷರ್ಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಎಲ್ಲ ಬೇಸಿಕ್ ಥಿಂಗ್ಸ್ನು ಪರ್ಫೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗಬೇಕು. ನಾನು ಫಾರ್ಮುಲಾ ಕೊಡ್ತೀನಿ, ಎಮ್ ಇಂಟು ಎ. ಮಾಸ್ ಆಲ್ರೆಡಿ ಇಲ್ಲಿ ಆಕ್ಸಿಲರೇಷನ್ಗೆ ಆಲ್ರೆಡಿ ಇದೆ, ಮಾಸ್ ಅಂದರೆ ಎಮ್ ಎನಾ, ಆಕ್ಸಿಲರೇಷನ್ಗೆ ಇಲ್ಲಿ ಆಲ್ರೆಡಿ ಬಂದಿದೆಯಾ, ಎಲ್ಲ ಟಿ ಪವರ್ -2. ಅದೇ ರೀತಿ ಇವು ಟ್ರೈ ಮಾಡ್ತೀರಾ. ಪ್ರೆಷರ್ ಅಂದರೆ ಫೋರ್ಸ್ ಬೈ ಏರಿಯಾ. ವಾಟ್ ಅಬೌಟ್ ಫಾರ್ ಎನರ್ಜಿ? ಎನರ್ಜಿಗೆ ಹೆಂಗೆ ತಗೊಳ್ತೀರಾ? ವಾಟ್ ಈಸ್ ಅ ಫಾರ್ಮುಲಾ ಫಾರ್ ಎನರ್ಜಿ? ಅದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸಪ್ರೇಟಾಗಿ ತೊಗೊಳ್ಬೋದು, ಕೈನೆಟಿಕ್ ಎನರ್ಜಿ ಸಪ್ರೇಟಾಗಿ ತೊಗೊಳ್ಬೋದು. ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿದ್ರೂ ಆನ್ಸರ್ ಬರುತ್ತೆ. ಗೆಟಿಂಗ್? ಸೊ ನೀವು ಯಾವುದೇ ಒಂದು ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ ಕೊಟ್ಟಾಗ ಫಸ್ಟ್ ಅದರ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿ. ಎನರ್ಜಿಯಲ್ಲಿ ಅಂದಾಗ 2 ಟರ್ಮ್ಸ್ ಬರುತ್ತೆ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಯಾವುದಾದ್ರೂ ಒಂದು ಚೂಸ್ ಮಾಡಿ. ಜನರಲಾಗಿ ಇವಾಗ ಕೈನೆಟಿಕ್ ಎನರ್ಜಿ ನಮಗೆ ಗೊತ್ತು, ಹಾಫ್ ಎಮ್ ವಿ ಸ್ಕ್ವೇರ್ ಅಲ್ವಾ. ಮಾಸ್ಗೆ ಎಮ್ ಅಂತ ತಗೊಳ್ಳ, ವೆಲಾಸಿಟಿ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ವೆಲಾಸಿಟಿ ಇದೆ, ಎಲ್ ಸ್ಕ್ವೇರ್ ಟಿ ಪವರ್ -2. ಯಾವುದೇ ಬೇರೆ ಫಾರ್ಮುಲಾ, ಪೊಟೆನ್ಷಿಯಲ್ ಎನರ್ಜಿ mgh, ಅದನ್ನು ಯೂಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ಡೈಮೆನ್ಷನಲ್ ಫಾರ್ಮುಲಾ ಇದೇ ಆಗಿರುತ್ತೆ ಎನರ್ಜಿಗೆ. ವರ್ಕ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ದಟ್ ಇಸ್ ಅ ಟೈಪ್ ಆಫ್ ಎನರ್ಜಿ ಓನ್ಲಿ. ಅದನ್ನು ಫಾರ್ಮುಲಾ ಬೇಕಾದ್ರೆ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಇದನ್ನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇದರ ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ಫೋರ್ಸ್ ಅಂದರೆ ಆಲ್ರೆಡಿ ಬಂತ, ಎಮ್ ಎಲ್ ಟಿ ಪವರ್ -2 ಇಂಟು ಡಿಸ್ಪ್ಲೇಸ್ಮೆಂಟನ ಸೇಮ್ ಡೈಮೆನ್ಷನ್ನೇ ಬರುತ್ತೆ ನೋಡಿ. ಅರ್ಥ ಆಗ್ತಿದೆಯಾ? ಫೋರ್ಸ್ ಅಂದರೆ ಇದಲ್ವಾ, ಇಂಟು ಡಿಸ್ಪ್ಲೇಸ್ಮೆಂಟ್ ಇದೆ, ಎಲ್ ಮತ್ತೆ ಸ್ಕ್ವೇರ್ ಮಾಡಿ ಬಂತ ಸೇಮ್ ಅದು. ಅಂದರೆ ನೀವು ಯಾವ ಎನರ್ಜಿ ಅಂದ ತಕ್ಷಣ ಯಾವುದೇ ಫಾರ್ಮಿಗೆ ಬೇರೆ ಫಾರ್ಮ್ ತೊಗೊಂಡ್ರು ಕೂಡ ಆನ್ಸರ್ ಬರಬೇಕು. ಪ್ರೆಷರ್ ಅಂದರೆ ಫೋರ್ಸ್ ಬೈ ಏರಿಯಾ. ಫೋರ್ಸ್ಗೆ ಎಸ್ ಐ ಯೂನಿಟು ಮಾಸೇ ಇದೆ, ಏರಿಯಾಗೆ ಎಲ್ ಸ್ಕ್ವೇರ್ ಅಲ್ವಾ. ಎಲ್ ಸ್ಕ್ವೇರ್ ಮೇಲೆ ಹೋದರೆ ಎಲ್ ಪವರ್ -2, ಎಲ್ ಪವರ್ -2 +1 -1 ಟಿ ಪವರ್ -2. ಚೆಕ್ ಮಾಡಿ, ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಇದು ತಪ್ಪಿದರೆ. ಅಂದರೆ ಫಾರ್ಮುಲಾ ನೋಡಿಕೊಂಡು ಅಥವಾ ಎಸ್ ಐ ಯೂನಿಟ್ ನೋಡಿಕೊಂಡು ಡೈಮೆನ್ಷನ್ಸ್ನ ಕ್ಯಾಲ್ಕುಲೇಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಬೇಸಿಕ್ ಥಿಂಗ್ಸ್ ಇಲ್ಲಿ ನೋಡ್ತಿರಲ್ವಾ, ಇದನ್ನು ಬೇಸಿಕ್ಸ್ ಥಿಂಗ್ಸ್ ನೋಡಿಕೊಂಡು ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಡೈಮೆನ್ಷನಲ್ ಅನಾಲಿಸಿಸ್ ತುಂಬ ಇಂಪಾರ್ಟೆಂಟು, ಬೇರೆ ಬೇರೆ ಚಾಪ್ಟರ್ಸಲ್ಲಿ ನೋಡ್ತಿರ್ತೀರ. ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಯೂನಿಟ್ ಕನ್ವರ್ಷನ್ನು, ಚೆಕ್ ಈಕ್ವೇಷನ್, ನೆಕ್ಸ್ಟ್ ಡಿರೈವ್ ರಿಲೇಷನ್ಶಿಪ್, ಯೂಸ್ ಡೈಮೆನ್ಷನ್ಸ್. ಸೊ ಈ ಥರ ಮೆಥಡ್ಸು, 3 ಮೆಥಡ್ಸು ಈ ಚಾಪ್ಟ್ರಲ್ಲಿ. ಯೂನಿಟ್ ಕನ್ವರ್ಷನ್ನು ಕಂಪಲ್ಸರಿ ಸಿ ಜಿ ಎಸ್ಸಿಂದ ಎಸ್ ಐಗೆ, ಎಸ್ ಐಯಿಂದ ಸಿ ಜಿ ಎಸ್ಗೆ ಯೂಶಲಿ ಮಾಡ್ತೀವಿ. ಚೆಕ್ ಈಕ್ವೇಷನ್ ವೆರಿಫೈ ಅಂದರೆ ಎಲ್ ಎಚ್ ಎಸ್ಸು ಆರ್ ಎಚ್ ಎಸ್ಸು ವೆರಿಫೈ ಮಾಡೋದಿದೆ, ಅದು ನೋಡೋಣ ಮುಂದೆ, ಒಂದು ಸಾಲ್ವ್ ಮಾಡೋಣ. ಡಿರೈವ್ ರಿಲೇಷನ್ಶಿಪ್ ಅಂದರೆ ಒಂದು ಈಕ್ವೇಷನಲ್ಲಿ ಯಾವ ಥರ ರಿಲೇಟ್ ಆಗಿದೆ ಒಂದಕ್ಕೊಂದು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಈಗ ನೋಡ್ತಿರ್ಬೋದು ಸಿಗ್ನಿಫಿಕೆಂಟ್ ಫಿಗರ್ಸು, ಇದು ತುಂಬಾ ಇಂಪಾರ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋದು. ನಾನ್ ಝೀರೋ ನಂಬರ್ಸ್ ತೊಗೊಳ್ತೀವಿ, ಬಟ್ ಲೆಫ್ಟ್ ಸೈಡು ಬರೀ ಝೀರೋಸ್ ಇದ್ದರೆ ನೆಗ್ಲೆಕ್ಟ್ ಮಾಡ್ತೀವಿ, ಪವರಲ್ಲಿದ್ದರೂ ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಡಾಟ್ ಬಂದು ಝೀರೋಸ್ ಬಂತು ಅಂದರೆ ಯೂಸ್ ಮಾಡ್ತೀವಿ. ಎಲ್ಲನೂ ಒಂದೇ ಪಾಯಿಂಟಲ್ಲಿ ಹೇಳಿದೆ. ನೋಡೋಣ ಅದು. ನಾನ್ ಝೀರೋ ಡಿಜಿಟ್ಸ್, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಆಲ್ವೇಸ್ ಸಿಗ್ನಿಫಿಕೆಂಟ್ಸ್. ನಾನ್ ಝೀರೋ ತೊಗೊಳ್ತೀವಿ, ಝೀರೋಸ್ ಬಂತು ಅಂದರೆ ತೊಗೊಳ್ಳೋದಿಲ್ಲ. ಸ್ಯಾಂಡ್ವಿಚ್ಡ್ ಝೀರೋಸ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಂದರೆ ಝೀರೋಸ್ ಒಂದು ವೇಳೆ ಯಾವುದಾದ್ರೂ ನಂಬರ್ಸ್ ಮಧ್ಯೆ ಬಂದರೂ ಕೂಡ ತೊಗೊಳ್ಬೇಕಾಗುತ್ತೆ. ಕೇಳಿಸ್ಕೊಳ್ತಿದ್ದೀರಾ? ನಾನ್ ಝೀರೋ ನಂಬರ್ಸ್ನ ತೊಗೊಳ್ತೀವಿ. ನಾನ್ ಝೀರೋ ನಂಬರ್ಸ್ ಅಂದರೆ ಯಾವುದಾದ್ರೂ ನಂಬರ್ಸ್ ಮಧ್ಯೆ ಝೀರೋ ಬಂದರೂ ತೊಗೊಳ್ತೀವಿ. ಲೀಡಿಂಗ್ ಝೀರೋಸ್ ಬಿಫೋರ್ ದ ಫಸ್ಟ್ ನಾನ್ ಝೀರೋ ಡಿಜಿಟ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಯಾವುದೇ ಒಂದು ನಂಬರ್ 3, 4, 6 ಇದರ ಮುಂದೆ ಬಂತು ಅಂದರೆ ನೆಗ್ಲೆಕ್ಟ್ ಮಾಡ್ತೀವಿ. ಡೆಸಿಮಲ್ ಇದ್ದರೆ ಬೇರೆ ಕಂಡೀಷನ್ನು, ಡೆಸಿಮಲ್ ಇಲ್ಲ. ಟ್ರೈಲಿಂಗ್ ಝೀರೋಸ್ ಆರ್ ಆಫ್ಟರ್ ಎ ಡೆಸಿಮಲ್ ಪಾಯಿಂಟ್ ಆರ್ ಸಿಗ್ನಿಫಿಕೆಂಟ್. ಆಫ್ಟರ್ ಎ ಡೆಸಿಮಲ್ ಪಾಯಿಂಟ್ ಕನ್ಸಿಡರ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಈ ರೀತಿ ಇದನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಲೆಫ್ಟ್ ಸೈಡ್ ಡೆಸಿಮಲ್ ಇದೆ, ಬಟ್ ಝೀರೋಸ್ ಇದೆ ಇಲ್ಲಿ. ಇದನ್ನು 10 ಪವರ್ ಕನ್ವರ್ಷನ್ ಮಾಡ್ಬೋದಲ್ವಾ?
10 ಪವರ್ ಕನ್ವರ್ಷನ್ ಮಾಡೋದ್ರಿಂದ ಓನ್ಲಿ ನಂಬರ್ಸ್, ನಾನ್ ಝೀರೋ ನಂಬರ್ಸ್ ಸಿಗ್ನಿಫಿಕೆಂಟ್ 3. ಇಲ್ಲಿ ನೋಡಿ ಇನ್ ಬಿಟ್ವೀನ್ ಝೀರೋಸ್ ಇದೆ, ಅದಕ್ಕೆ 4. ಡೆಸಿಮಲ್ಲು ಇದೆ, ಇನ್ ಬಿಟ್ವೀನೂ ಇದೆ. ನಾವು ಸಿಗ್ನಿಫಿಕೆಂಟ್ನ ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಝೀರೋಸ್ ಇದೆ ಬಟ್ ಡೆಸಿಮಲ್ಲು ಇಲ್ಲ, ಏನೂ ಇಲ್ಲ, 1 ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ ನೋಡಿ, ನಾನು ಇವಾಗ ಎಕ್ಸಾಂಪಲ್ ಹೇಳಿದೆ, ಡಾಟ್ ತೊಗೊಂಡು ಝೀರೋಸ್ ತೊಗೊಂಡ್ರೆ ಕನ್ಸಿಡರ್ ಮಾಡಬೇಕು ಅಂತ. ಡಾಟ್ ಇದೆ, 2 ಇದೆ, ಆಮೇಲೆ ಝೀರೋಸ್ ಇದೆ, ಅದಕ್ಕೆ ಕನ್ಸಿಡರ್ ಮಾಡಿದ್ದೀವಿ. ಗೊತ್ತಾಗ್ತಿದೆಯಾ? 4 ಥಿಂಗ್ಸು ಇದೊಂದರಿಂದ ಕಲ್ತ್ಕೊಂಡ್ಬಿಟ್ರೆ ಎಲ್ಲ ಫಾರ್ಮಲ್ಲೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೋದು. ಲೆಫ್ಟ್ ಸೈಡ್ ಝೀರೋಸ್ ಬಂತು, ಡಾಟ್ ಬಂತು, ಬರೀ ಝೀರೋಸ್ ಆಯಿತು ಅಂದರೆ ಕನ್ಸಿಡರ್ ಮಾಡಬೇಡಿ. ರೈಟ್ ಸೈಡು ಡಾಟ್ ಬಂದು ಝೀರೋಸ್ ಬಂದರೆ ಕನ್ಸಿಡರ್ ಮಾಡಿ. ನೆಕ್ಸ್ಟು ಇನ್ ಬಿಟ್ವೀನ್ ಬಂದರೆ ಝೀರೋಸು ಕನ್ಸಿಡರ್ ಮಾಡಿ. ಲೆಫ್ಟ್ ಸೈಡ್ ಬಂದು ಏನಾದರೂ ಬಂತಂದರೆ ಅದು ಪವರ್ಸ್ಗೆ ಹೋಗುತ್ತೆ. ಪವರ್ಸ್ ಕನ್ವರ್ಷನ್ ಆಯಿತು ಅಂದರೆ ತೊಗೊಳ್ಬೇಡಿ. ಪವರ್ಸ್ ಬಂತು ಅಂದರೆ ನಾವು ಸಿಗ್ನಿಫಿಕೆಂಟ್ ಅಂತ ಅಂದ್ಕೊಳ್ಳೋದಿಲ್ಲ. ಅರ್ಥ ಆಗಿಲ್ಲ ಅಂದರೆ ಗಮನ ಇಟ್ಟು ಇನ್ನೊಂದು ಸಲ ಹಿಂದೆಯಿಂದ ನೋಡಿ, ಎಲ್ಲ ಒಂದೇ ಸ್ಲೈಡಲ್ಲೇ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ v is equal to u plus 80. So check whether the equation v is equal to u plus 80 is dimensionally correct, where v is final velocity, u is initial velocity, a is acceleration, t is equal to time. ಅಂದರೆ ಏನು? ಡೈಮೆನ್ಷನಲ್ ಕರೆಕ್ಟ್ನೆಸ್ ಅಂದಾಗ ಕೊಟ್ಟಿರೋ ಈಕ್ವೇಷನ್ಗೆ LHS RHS ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಇದು ಆಲ್ರೆಡಿ ಥಿಯರಿನಲ್ಲಿ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ವರೆಗೂ ಮಾಡಿದ್ದೀರಾ, ಬಟ್ ಇದೆಲ್ಲ KCETಗೆ ಕ್ಯಾರಿ ಮಾಡ್ತಾ ಹೋಗಬೇಕು. ಅಟ್ಲೀಸ್ಟ್ ಇವಾಗಾದರೂ ಸ್ಟಾರ್ಟ್ ಮಾಡಿ, ಅಟ್ಲೀಸ್ಟ್ ಸ್ಟಾರ್ಟ್ ನಾವು. ವೆಲಾಸಿಟಿಗೆ ಆಲ್ರೆಡಿ ತೊಗೊಂಡ್ವಿ, L(t⁻⁻1). ಈಚ್ ಟರ್ಮ್ ಏನು ತೊಗೊಳ್ತೀರಾ, ಅಡಿಷನ್ನು, ಈ ಮಲ್ಟಿಪಲ್ ಇದೆಯಲ್ಲ, ಈ ಹೋಲ್ ಟರ್ಮು ಎಲ್ಲದಕ್ಕೂ ಡೈಮೆನ್ಷನಲಿ ಕರೆಕ್ಟ್ ಆಗಬೇಕು. ಆವಾಗೇ ಇದು ಈಕ್ವೇಷನ್ನು ಡೈಮೆನ್ಷನಲಿ ಕರೆಕ್ಟ್ ಅಂತ ತೊಗೊಳ್ತೀವಿ. ಓಕೆ, ಯು ಇದೆ, ಯುಗೂ ವೆಲಾಸಿಟಿನೇ ಅಲ್ವಾ, L(t⁻⁻1) ಬರುತ್ತೆ. ವಾಟ್ ಅಬೌಟ್ ಥರ್ಡ್ AT ಅಂತ ಇದೆ, AT ಆಕ್ಸಿಲರೇಷನ್ಗೆ ಪ್ರೀವಿಯಸ್ಲಿ ಬಂತು L(t⁻⁻2). ಚೆಕ್ ಮಾಡಿ, ಎಗೇನ್ ಟಿ ಓನ್ಲಿ, ಏನು ಬರುತ್ತೆ L(t⁻⁻1). ಸೇಮೇ ಬಂತಾ? ಅಂದರೆ ಈಚ್ ಟರ್ಮ್ಗೂ ನಮಗೆ ಸೇಮೇ ಬರಬೇಕು. ನೆಕ್ಸ್ಟು ಬೋತ್ ದ ಸೈಡ್ಸ್ ಅಬ್ಸರ್ವ್ ಮಾಡಿ, LHS is equal to RHS. ಇನ್ ಆಲ್ ದ ಸೈಡ್ಸ್ ವಿ ಗಾಟ್ L(t⁻⁻1). ಸೊ ದಿಸ್ ಈಕ್ವೇಷನ್ ಈಸ್ ಡೈಮೆನ್ಷನಲಿ ಕರೆಕ್ಟ್. ಈಕ್ವೇಷನ್ಸ್ ಆಫ್ ಮೋಷನ್ 3 ಡೈಮೆನ್ಷನಲಿ ಕರೆಕ್ಟೇ ಆಗುತ್ತೆ. ಓಕೆ, ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 0.005060 ಎಷ್ಟಾಗುತ್ತೆ? ಇದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಲ್ವಾ? ಇಸ್ ದಟ್ ಕರೆಕ್ಟ್? ಕನ್ಸಿಡರ್ ಮಾಡ್ತೀವಾ? ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಾ? ಓಕೆ, ಇಲ್ಲಿ ಝೀರೋಸ್ ಇದೆ, ಬಿಡ್ತಾ ಇದ್ದೀವಿ, ಬಟ್ ಇಲ್ಲೂ ಝೀರೋ ಇದೆ, ಯಾಕೆ ಕನ್ಸಿಡರ್ ಮಾಡ್ತಿದ್ದೀವಿ? ಡೆಸಿಮಲ್ ಇರೋದ್ರಿಂದ ಕನ್ಸಿಡರ್ ಮಾಡ್ತಿದ್ದೀವಿ ಝೀರೋನ. ಓಕೆ, ಲೀಡಿಂಗ್ ಝೀರೋಸ್ 0.00 ನಾಟ್ ಸಿಗ್ನಿಫಿಕೆಂಟ್, ಅದಕ್ಕೆ ಇದನ್ನು ಈ 3 ಥಿಂಗ್ಸ್ನ ಬಿಟ್ಟಿದ್ದು. 5 ಸಿಗ್ನಿಫಿಕೆಂಟ್ ನಾನ್ ಝೀರೋ ಡಿಜಿಟ್ಸ್, ಇದು ಸಿಗ್ನಿಫಿಕೆಂಟೇ, ಇದು ಸಿಗ್ನಿಫಿಕೆಂಟೇ, 6 ಸಿಗ್ನಿಫಿಕೆಂಟೇ, 0 ಸಿಗ್ನಿಫಿಕೆಂಟ್. ಬಿಕಾಸ್ ಟ್ರೈಲಿಂಗ್ ಝೀರೋ ಆಫ್ಟರ್ ಡೆಸಿಮಲ್ ಇರೋದ್ರಿಂದ ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಟ್ರೈಲಿಂಗ್ ಝೀರೋ, ಇಲ್ಲಿ ನಂಬರ್ ಬಂದಮೇಲೆ ಝೀರೋ ಬರ್ತಿದೆ, ಅದಕ್ಕೆ ತೊಗೊಳ್ತಿದ್ದೀವಿ. ಸೊ ದಿಸ್ ಇಸ್ ಅಬೌಟ್ ದ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಸೊ ಫೈನಲಿ ಇನ್ನೊಂದು ಡೈಮೆನ್ಷನಲ್ ಫಾರ್ಮುಲಾಸ್ ನೋಡ್ತಿರ್ಬೋದು. ವೆಲಾಸಿಟಿಗೆ, ಆಕ್ಸಿಲರೇಷನ್ಗೆ, ಫೋರ್ಸ್ಗೆ, ಎನರ್ಜಿಗೆ ಆ್ಯಂಡ್ ಪ್ರೆಷರ್ಗೆ. ಎನರ್ಜಿ ಬೇಕಾದ್ರೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ, mL(t⁻⁻2). ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾಸ್. ರಿಮೆಂಬರ್, ಡೋಂಟ್ ಫರ್ಗೆಟ್, sometimes directly will get in competitive. Okay, so KCET physics core starts with strong basics. Master units and measurements today, build confidence for every physics chapter ahead. ಸೊ ಇಲ್ಲಿಂದ ಇದು ಬೇಸ್ಮೆಂಟ್ ಕ್ರಿಯೇಟ್ ಆಗಿರೋದ್ರಿಂದ ಇದು ಖಂಡಿತ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಮುಂದೆ ಬೇರೆ ಬೇರೆ ಚಾಪ್ಟರ್ಸಲ್ಲೂ ಈ ಕನ್ವರ್ಷನ್, SI ಯೂನಿಟ್ ಕನ್ವರ್ಷನ್ನು ಮತ್ತು ಡೈಮೆನ್ಷನಲ್ ಫಾರ್ಮುಲಾಸ್, ಅದನ್ನು ತಪ್ಪು ಮಾಡ್ದಿರಂಗೆ ಸಾಲ್ವ್ ಮಾಡೋದು ನಿಮ್ಮ ಕೈಲಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಇನ್ನೊಂದು, ಯಾವುದೇ ಮೂಮೆಂಟಲ್ಲಿ ನಿಮ್ಮ ಕಲಿಗೆಗೆ ತೊಂದರೆ ಆಗ್ತಿದ್ರೆ ನಮ್ಮ ಚಾನಲಲ್ಲಿ ಆಲ್ರೆಡಿ, ನಮ್ಮ ಆ್ಯಪಲ್ಲಿ ಬ್ಯಾಚಸ್ ಇರೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫಸ್ಟ್ ಇಯರ್ವ್ರಿಗೆ ಆರಂಭ KCET ಅಂತ ಫಸ್ಟ್ PUC ಅವ್ರಿಗೆ ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಆಗಿ ಆಲ್ರೆಡಿ ಮುಂದೆ ಹೋಗ್ತಿದೆ. ಸೊ ನೀಟ್ ಬ್ಯಾಚ್ ಕೂಡ ಇದೆ, ಆರಂಭ ನೀಟ್ ಇಂಟಿಗ್ರೇಟೆಡ್ ಫಾರ್ ಫಸ್ಟ್ PUC ಸ್ಟೂಡೆಂಟ್ಸ್ಗೆ. ಯಾವುದೇ ಮೂಮೆಂಟಲ್ಲಿ ನಿಮ್ಮ ಕಲಿಕೆಗೆ ತೊಂದರೆ ಆಗ್ತಿದ್ರೆ ನಾವಿದ್ದೀವಿ ಅಂತ ಮರಿಬೇಡಿ. ಸೊ ಈ ಎಲ್ಲ ಥಿಂಗ್ಸ್ನು, ಈವನ್ ಸ್ಮಾರ್ಟ್ ಪ್ಯಾಕು, ಡೌಟ್ ಸಾಲ್ವಿಂಗು, ಎಲ್ಲ ಸೆಷನ್ಸು ನಡೀತಿರುತ್ತೆ. ನಿಮ್ಮ ಕಲಿಕೆನ ಬೂಸ್ಟಪ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಹೇಳ್ತಾ, ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋ ಮುಖಾಂತರ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಮುಂದಿನ ವಿಡಿಯೋ ಆದಷ್ಟು ಹತ್ತಿರದಲ್ಲೇ ಸಿಗೋಣ. ಥ್ಯಾಂಕ್ ಯು.